ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟ್ಯಾಂಡ್ ಬಳಸದೆ ಅಮ್ಮನವರಿಗೆ ಸೀರೆ ಉಡಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಪೂರ್ತಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಡಬಲ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಪಾಯಿಂಟ್ ಇರುತ್ತಲ್ವ ಸೀರೆದು, ಅಲ್ಲಿಂದನೇ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಬೇಕು. ಒಂದು 3 ರಿಂದ 4 ಇಂಚು ಗ್ಯಾಪಲ್ಲಿ ಸೀರೆ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಬೇಕು. ಒಂದು 8 ರಿಂದ 10 ಪ್ಲೀಟ್ಸ್ಗಳಾದ ನಂತರ ಈ ಥರ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಉಳಿದಿರೋವಂಥ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಈಸಿ ಆಗಿಬಿಡುತ್ತೆ, ಸೀರೆ ಜಾರೋದಿಲ್ಲ. ಹಾಗಾಗಿ ನೋಡಿ ಈ ಥರ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಸೀರೆ ಉಡಿಸ್ಲಿಕ್ಕೆ ಒಂದು 3/4 ಭಾಗದಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿ. ಹಾಗೆ ಒಂದು 3 ಮೊಳದಷ್ಟು ಸೆರಗನ್ನು ಇಟ್ಕೊಂಡ್ಬಿಡಿ. ಸೆರಗಿನ ಪಾಯಿಂಟು ಗುರುತು ಮಾಡಿಕೊಂಡು ಬಾಕಿ ಉಳಿದಿರೋವಂಥ ಸೀರೆಯಲ್ಲಿ ಪ್ಲೀಟ್ಸ್ಗಳನ್ನು ನೀಟಾಗಿ ನೀವು ಮಾಡ್ಕೊಳ್ಬಿಡಿ. ಈ ಥರ ಆದ ನಂತರ ಎಲ್ಲ ಪ್ಲೀಟ್ಸ್ಗಳು ಆದ ನಂತರ ನೀಟಾಗಿ ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ ಒಳಗೆಲ್ಲ ಇರುತ್ತೆ ಪ್ಲೀಟ್ಸ್ಗಳು, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ನಿಧಾನಕ್ಕೆ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳಿ. ನೋಡಿ ಈ ಥರ ಜೋಡಿಸ್ಕೊಂಡಾದ ನಂತರ ಈಗ ಸೆರಗಿನ ಪಾಯಿಂಟಲ್ಲಿ ಪ್ಲೀಟ್ಸ್ಗಳನ್ನು ಮಾಡ್ತಾಯಿದ್ದೀನಿ. ಒಂದು 4 ರಿಂದ 5 ಪ್ಲೀಟ್ಸ್ಗಳಾಗುತ್ತೆ ಸೆರಗಿನ ಪಾಯಿಂಟಲ್ಲಿ. ಡಬಲ್ ಫೋಲ್ಡ್ ಮಾಡಿರ್ತೀವಲ್ವ, ಹಾಗಾಗಿ ನೋಡಿ ಈ ಥರ ಪ್ಲೀಟ್ಸ್ಗಳಾದ ನಂತರ ಒಂದು ಬಟ್ಟೆ ಕ್ಲಿಪ್ಪಿಂದ ನೋಡಿ ಈ ಥರ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ಈ ಸೀರೆ ಉಡಿಸ್ಲಿಕ್ಕೆ ನಾನು ಬ್ಲೌಸ್ ಪೀಸ್ ಅಟ್ಯಾಚ್ ಇರುವಂಥ ಸೀರೆನೇ ತೊಗೊಂಡಿದ್ದೀನಿ. ಈ ಥರ ಬ್ಲೌಸ್ ಪೀಸ್ ಇರೋ ಸೀರೆನ ತೊಗೊಂಡ್ರೆ ಸ್ವಲ್ಪ ಪ್ಲೀಟ್ಸ್ಗಳು ಜಾಸ್ತಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಸೀರೆ ಉಡಿಸ್ದವಾಗ. ಹಾಗಾಗಿ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು 3 ಪಾಯಿಂಟಲ್ಲಿ ಈ ಥರ ಪ್ಲೀಟ್ಸ್ಗಳನ್ನು ಮಾಡಿ ಕ್ಲಿಪ್ಪಿಂದ ಈ ಥರ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ. ಹೀಗೆ ಒಂದು 2 ದಿನ ಮುಂಚೆನೇ ಸೀರೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಮ್ಮನವ್ರಿಗೆ ಸೀರೆ ಉಡಿಸ್ಲಿಕ್ಕೆ ಈಸಿ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ಸೀರೆ ಈಗ ರೆಡಿಯಾಗಿದೆ. ನಾನಿಲ್ಲಿ ಮೊದಲೇ ಪೀಠ ರೆಡಿ ಮಾಡಿ ಇಟ್ಟಿದ್ದೀನಿ. ಅದರ ಮೇಲೀಗ ಅಕ್ಕಿ ತುಂಬಿರುವಂಥ ಒಂದು ಸ್ಟೀಲ್ ಬಾಕ್ಸನ್ನು ಇಡ್ತಾಯಿದ್ದೀನಿ. ಇದಾದ ನಂತರ ಈಗ ಪ್ಲೀಟ್ಸ್ ಮಾಡಿರೋವಂಥ ಸೀರೆನ ತೊಗೊಂಡು ಬಂದು ನೋಡಿ ಈ ಥರ ಫ್ರಂಟ್ ಪಾಯಿಂಟ್ ಇರುತ್ತಲ್ವ, ಆ ಥರ ಹಾಕಬಾರ್ದು. ನೋಡಿ ಈ ಥರ ತಿರ್ಗಿಸ್ಕೊಂಡು ಸೆಕ್ಯೂರ್ ಮಾಡಿದ್ವಲ್ಲ ಬಟ್ಟೆ ಕ್ಲಿಪ್ಪು, ಅದನ್ನು ತೆಗೆದು ನೋಡಿ ನಿಮಗೆ ಎಷ್ಟು ಹೈಟಿಗೆ ಬೇಕು ನೋಡಿ ಅಷ್ಟು ಹೈಟಿಗೆ ಇಟ್ಕೊಂಡು ಬಾಕಿ ಉಳಿದಿರೋವಂಥ ಪಾರ್ಟನ್ನು ನೀವು ಈ ಥರ ಬಾಕ್ಸ್ ಒಳಗಡೆ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ಪ್ಲೀಟ್ಸ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ಹರಡ್ಕೊಳ್ಬೇಕು. ಈ ಥರ ರೌಂಡಾಗಿ ಬರಬೇಕು, ಆ ಥರ ಹರಡ್ಕೊಳ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ. ಇದಾದ ನಂತರ ಈಗ ಬಾಕ್ಸಿಗೆ ಫಿಟ್ ಆಗುವಷ್ಟು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಇಡ್ತಾಯಿದ್ದೀನಿ. ನಾನಿಲ್ಲಿ ಸ್ಟೀಲ್ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ, ನೀವು ತಾಮ್ರದ ಪ್ಲೇಟಲ್ಲಿ ಇಟ್ಕೊಳ್ಬೋದು. ಇದಾದ ನಂತರ ನೀರು ತುಂಬಿರುವಂಥ ಬಿಂದಿಗೆಗೆ ಕೋಲನ್ನು ಕಟ್ಟಿ ಇಡ್ತಾಯಿದ್ದೀನಿ. ಇಟ್ಟಾದ ನಂತರ ಬಿಂದಿಗೆ ಹಾಗೆ ಕಾಣುತ್ತಲ್ವ ಸೆರಗು ಹಾಕಿದರೆ, ಹಾಗಾಗಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡು ಬಿಂದಿಗೆಗೆ ಈ ಥರ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 1-2 ಪಿನ್ನನ್ನು ತೊಗೊಂಡು. ಇದಾದ ನಂತರ ಈಗ ಸೆರಗನ್ನು ತಗೊಂಡು ಬಲಭಾಗದಿಂದ ಈ ಥರ ಎಡಭಾಗದ ಭುಜದ ಮೇಲೆ ಈ ಥರ ಸೆರಗನ್ನು ಹಾಕ್ಕೊಳ್ಬೇಕು. ನಾವೆಲ್ಲ ಸೀರೆಗೆಲ್ಲ ಉಡ್ತೀವಲ್ವ, ಹಾಗೆಯೇ ಹಾಕಿ ಆದ ನಂತರ ಸ್ವಲ್ಪ ಎದೆ ಭಾಗದ ಮೇಲೆ ಸ್ವಲ್ಪ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡಾದ ನಂತರ ಈಗ ಸೆರಗನ್ನು ಬಲಭಾಗದ ಭುಜದ ಮೇಲೆ ಈ ಥರ ಹಾಕ್ಕೊಂಡು ಮುಂದ್ಗಡೆ ಸೆರಗನ್ನು ತೊಗೊಂಡು ಬಂದು ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಂಡು ಒಂದು ಸೊಂಟದ ಪಟ್ಟಿನ ತೊಗೊಂಡು ಈ ಥರ ಕಟ್ಕೊಳ್ಬೇಕು. ನೀವೇನಾದರೂ ಡಾಬೇನಾದರೂ ಇದ್ದರೆ ಮೊದಲು ಕಾಟನ್ ದಾರದಿಂದ ಕಟ್ಕೊಂಡು ಆಮೇಲೆ ಡಾಬನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಸೊಂಟದ ಪಟ್ಟಿ ಕಟ್ಟಾದ ನಂತರ ನೆರಿಗೆಗಳು ಆ ಕಡೆ ಈ ಕಡೆ ಆಗಿರುತ್ತೆ, ಅದನ್ನು ನೀಟಾಗಿ ಸ್ವಲ್ಪ ಜೋಡಿಸ್ಕೊಳ್ಬೇಕು. ಈ ಥರ ಜೋಡಿಸಿ ಆದ ನಂತರ ನಿಮ್ಮಲ್ಲಿರುವಂಥ ಆಭರಣಗಳಿಂದ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಹೊಸದಾಗಿರುವಂಥ ಆಭರಣಗಳನ್ನು ಹಾಕಿ, ನೀವು ಯೂಸ್ ಮಾಡಿರುವಂಥ ಆಭರಣಗಳನ್ನು ಹಾಕಬೇಡಿ. ಅಮ್ಮನವ್ರಿಗೆ ಯೂಸ್ ಮಾಡಿ ಆದ ನಂತರ ಆಭರಣಗಳನ್ನು ನೀವೇ ಯೂಸ್ ಮಾಡ್ಕೊಳ್ಬೋದು. ಇದಾದ ನಂತರ ಈಗ ಕಳಶಕ್ಕೆ ಅರಿಶಿನ ಕುಂಕುಮ ಹಾಕಿ ಎಲೆನ ಹಾಕಿ ಕಾಯಿನ ಇಡಬೇಕು. ಅದು ಸ್ವಲ್ಪ ವಿಡಿಯೋ ಬಂದಿಲ್ಲ. ಇದಾದ ನಂತರ ಈಗ ಕಳಶಕ್ಕೆ ಮುಖವಾಡನ್ನು ಹಾಕ್ತಾಯಿದ್ದೀನಿ. ಹಾಕಿ ನಿಮ್ಮಲ್ಲಿರುವಂಥ ಹೂವುಗಳಿಂದ ಅಮ್ಮನವ್ರಿಗೆ ಅಲಂಕಾರ ಮಾಡಿದರೆ ಅಮ್ಮನವರು ರೆಡಿಯಾಗಿಬಿಡ್ತಾರೆ ಚೆನ್ನಾಗಿ. ನಾನಿಲ್ಲಿ ಪ್ಲಾಸ್ಟಿಕ್ ಹೂವುಗಳಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಹಬ್ಬಕ್ಕೆ ಫ್ರೆಶ್ ಹೂವುಗಳನ್ನು ತಂದು ಹಾಕ್ಕೊಳ್ಳಿ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂಥೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.
ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.